ವೆಲ್ಕಮ್ ಬ್ಯಾಕ್ ಟು ಮೈ ಸೋಷಿಯಲ್ ಮೀಡಿಯಾ. ನಾನು ನಿಮ್ಮ ಪ್ರೀತಿಯ ಆರ್ಜವಿ ಮಾತಾಡ್ತಾ ಇದ್ದೀನಿ. 2025ನೇ ಸಾಲಿನ ಮೊದಲನ ಬಾರಿ 9 ಆನೆಗಳು ಅರಮನೆ ಆವರಣಕ್ಕೆ ತಲುಪಿದ್ದಾಯಿತು. ಈಗಾಗಲೇ 2ನೇ ಬಾರಿ 5 ಆನೆಗಳು ಆಗಮಿಸಿದೆ. ಆ್ಯಕ್ಚುಲಿ ಈ ಬಾರಿ ಮೊದಲನೇ ಸಾರಿ ದಸರಾ ಮಹೋತ್ಸವಕ್ಕೆ ಪಾಲ್ಗೊಳ್ಳುತ್ತಿರುವಂತಹ ಶ್ರೀಕಂಠ, ಹಾಗೆ ನಿಮ್ಮೆಲ್ಲರ ಮೆಚ್ಚಿನ ಮುದ್ದಾಗಿರುವಂಥ ಚಿಕ್ಕ ಪುಟ್ಟು ಇರೋ ಅಂತ ಆನೆ, ಅದನ್ನ ಎಷ್ಟು ಸರಿ ವರ್ಣನೆ ಮಾಡಿದ್ರು ಸಾಲದಿಲ್ಲ. ಯಾಕೆಂದ್ರೆ ಅದು ಕೂಡ ಮೊದಲನೇ ಬಾರಿ ಬರ್ತಾ ಇರುವಂತ ಆನೆ ಹೇಮಾವತಿ ಅಂತ. ಹೇಮಾವತಿ ಅಂದ್ಬಿಟ್ಟು ಚಿಕ್ಕದಾದಂತಹ ಆನೆ ನೋಡೋದಕ್ಕೆ ಸೀರಿಯಸ್ ಆಗಿ ತುಂಬಾ ಮುದ್ದಾಗಿದೆ. ಆಕ್ಚುಲಿ ನಿನ್ನೆ ವಿಡಿಯೋ ಎಲ್ಲ ಕವರೇಜ್ ಮಾಡಿದ್ವಿ. ಅದು ಅರಮನೆ ಆವರಣಕ್ಕೆ ಬಂದು ಪೂಜೆ ಪುನಸ್ಕಾರದಿಂದ ಅದನ್ನ ಇಳಿಬೇಕಾದ್ರೆ ಅದೆಲ್ಲನೂ ಕೂಡ ಸ್ವಲ್ಪ ಸಿಸ್ಟಮ್ ಎರೈಸ್ ಆಗಿರೋದ್ರಿಂದ ಎಲ್ಲ ವಿಡಿಯೋ ಕ್ಲಿಯರ್ ಆಗಿದೆ. ಸೊ ನಾಳೆ ಬೆಳಿಗ್ಗೆ ಅದರ ತೂಕದ್ದು ವ್ಯವಸ್ಥೆ ಮಾಡಿದ್ದಾರೆ. ಸೊ ಅಂದರೆ ಅರಮನೆ ಆವರಣಕ್ಕೆ ಬರುವಂಥ ಎಲ್ಲ ಆನೆಗಳದ್ದು ತೂಕ ಚೆಕ್ ಮಾಡ್ತಾರೆ, ಮತ್ತು ಹೋಗ್ಬೇಕಾದ್ರೂ ಕೂಡ ತೂಕ ಚೆಕ್ ಮಾಡ್ತಾರೆ, ಎಷ್ಟಿತ್ತು ಎಷ್ಟಾಗಿದೆ ಅಂತ. ಕೆಲವು ಆನೆಗಳನ್ನ ಡಯಟ್ ಮಾಡಿಸ್ತಾರೆ, ಕೆಲವು ಆನೆಗಳನ್ನ ಗ್ರೋತ್ ಮಾಡ್ತಾರೆ. ಸೊ ಅದರಲ್ಲಿ ಈ ಸತಿ 5 ಆನೆಗಳನ್ನ ಮತ್ತೆ ಈ ಬಾರಿ ನಾಳೆ ಬೆಳಿಗ್ಗೆ ತಾಲೀಮ್ ಹೋಗೋ ಟೈಮ್ನಲ್ಲಿ ತೂಕದ ವ್ಯವಸ್ಥೆ ಮಾಡಿಸ್ತಾರೆ. ಸೊ ತೂಕದ ವ್ಯವಸ್ಥೆಯಲ್ಲಿ ಯಾವ್ಯಾವ ಆನೆ ಎಷ್ಟೆಷ್ಟಿದೆ, ಹೇಗೆ ತೂಕ ಜಾಸ್ತಿ ಆಗಿದೆ ಕಡಿಮೆ ಆಗಿದೆ ಅನ್ನೋದನ್ನ ಎಲ್ಲ ವಿವರಣೆ ಕೂಡ ನಾಳೆ ಅಪ್ಡೇಟ್ ಮಾಡ್ತೀನಿ. ದಯವಿಟ್ಟು ನಮ್ಮ ವಿಡಿಯೋಗಳನ್ನ ನೋಡಿ ಖುಷಿಪಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಸಿ, ಶೇರ್ ಮಾಡಿ. ಇದಷ್ಟು ಬಿಟ್ಟು ಬೇರೆ ಏನೂ ಕೇಳೋದಿಲ್ಲ. ನಿಮ್ಮ ಪ್ರೀತಿಯ RJB.